ಹಲೋ ನಮಸ್ಕಾರ ವೀಕ್ಷಕರೇ. ಇವತ್ತು ಜೀವನ ಯಾವಾಗ ಹೇಗೆ ಬದಲಾಗುತ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹಣ ಇದ್ದವರೂ ಕೂಡ ಒಂದು ಸಮಸ್ಯೆ ಬಂದರೆ ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. ಆದ್ದರಿಂದ 60 ವರ್ಷ ಆಗುವ ಮುಂಚೆ ಪ್ರತಿ ವ್ಯಕ್ತಿಯು ತಮ್ಮ ಭವಿಷ್ಯ ಚೆನ್ನಾಗಿ ಇರಲು ಕೆಲವು ಮುಖ್ಯ ಕೆಲಸಗಳನ್ನು ಮಾಡಲೇಬೇಕು. ಇವತ್ತು ನಾನು ಹೇಳುವ ಈ 16 ವಿಷಯಗಳನ್ನು ಈಗಲೇ ಗಮನಿಸಿದರೆ ಮುಂದಿನ ಜೀವನ ಟೆನ್ಷನ್ ಇಲ್ಲದೆ ಗೌರವದಿಂದ ನೆಮ್ಮದಿಯಿಂದ ಬದುಕಬಹುದು. ವಯಸ್ಸಾದ ಮೇಲೆ ಮಕ್ಕಳ ಮೇಲೆ ಡಿಪೆಂಡ್ ಆಗಬಾರದು ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ತಪ್ಪದೇ ನೋಡಿ. 60 ವರ್ಷ ಆಗುವ ಮುಂಚೆ ಮಾಡಬೇಕಾದ 16 ಮುಖ್ಯ ಕೆಲಸಗಳು. 1. ನೀವು ತಪ್ಪದೆ ಆರೋಗ್ಯ ಇನ್ಶೂರೆನ್ಸ್ ಮಾಡಿಸಿಕೊಳ್ಳಿ. ಒಂದು ವೇಳೆ ನಿಮಗೆ ವಯಸ್ಸಾದ ಮೇಲೆ ಆಪರೇಷನ್ ಅಥವಾ ದೊಡ್ಡ ಕಾಯಿಲೆ ಬಂದರೆ ಲಕ್ಷ ಹಣ ಹೋಗಬಹುದು. ಮಕ್ಕಳ ಮೇಲೆ ಎಲ್ಲ ಹೊರೆ ಹಾಕಬೇಡಿ. ಆದ್ದರಿಂದ ಇನ್ಶೂರೆನ್ಸ್ ಮಾಡಿಸಿಕೊಳ್ಳಿ. ಫ್ಯೂಚರ್ನಲ್ಲಿ ಇದು ಸಹಾಯವಾಗುತ್ತದೆ. 2. ಬಾಡಿಗೆ ಮನೆ ಜೀವನ ಪೂರ್ತಿ ಇದ್ದರೆ ಟೆನ್ಷನ್ ಇರುತ್ತದೆ. ಚಿಕ್ಕ ಮನೆ ಆದರೂ ಸ್ವಂತ ಮನೆಗಾಗಿ ಪ್ರಯತ್ನ ಮಾಡಿ. ನಿಮ್ಮದೇ ಮನೆ ಇದ್ದರೆ ವಯಸ್ಸಾದ ಮೇಲೆ ನೆಮ್ಮದಿ ಸಿಗುತ್ತದೆ. ಆದಷ್ಟು ನಿಮ್ಮದೇ ಆದ ಸ್ವಂತ ಮನೆ ಕಟ್ಟಿಕೊಳ್ಳಿ. 3. ಕೆಲಸ ಇಲ್ಲದ ಸಮಯದಲ್ಲಿ ಯಾವಾಗ ಸಮಸ್ಯೆ ಬರಬಹುದು ಗೊತ್ತಿಲ್ಲ. ಎಮರ್ಜೆನ್ಸಿ ಸೇವಿಂಗ್ ಇರಲಿ. ಕನಿಷ್ಠ 6 ತಿಂಗಳ ಖರ್ಚಿಗೆ ಹಣ ಉಳಿಸಿಡಿ. ವಯಸ್ಸಾದ ಮೇಲೆ ಕೆಲಸ ಮಾಡಲು ಆಗುವುದಿಲ್ಲ. ಮಕ್ಕಳ ಮುಂದೆ ಕೈ ಚಾಚುವುದಕ್ಕಿಂತ ನಿಮ್ಮದೇ ಆದ ಸೇವಿಂಗ್ FD ಮಾಡಿಟ್ಟುಕೊಳ್ಳಿ. 4. 60 ವರ್ಷ ಹತ್ತಿರ ಬಂದಾಗ ಸಾಲ ಜಾಸ್ತಿ ಇದ್ದರೆ ಜೀವನ ಸ್ಟ್ರೆಸ್ ಆಗುತ್ತದೆ. ಅಲ್ಲದೆ ಮಕ್ಕಳಿಗೂ ತೊಂದರೆ ಕೊಟ್ಟ ಹಾಗೆ ಆಗುತ್ತದೆ. ಅವರು ನಿಮ್ಮನ್ನು ಕೀಳಾಗಿ ನೋಡುವ ಸಾಧ್ಯತೆ ಇದೆ. 60 ವರ್ಷದ ಮುಂಚೆನೆ ಸಾಲ ಇದ್ದರೆ ಕ್ಲಿಯರ್ ಮಾಡಿ. 5. ಈಗಲೇ ಆರೋಗ್ಯದ ಕಡೆ ಗಮನ ಕೊಡಿ. ಶುಗರ್, BP, ಹೃದಯದ ಸಮಸ್ಯೆ ಇವು ವಯಸ್ಸಾದ ಮೇಲೆ ಹೆಚ್ಚಾಗಬಹುದು. ಆದ್ದರಿಂದ ಈಗಲೇ ವಾಕಿಂಗ್, ಎಕ್ಸಸೈಸ್, ಹೆಲ್ತಿ ಫುಡ್ ಸೇವಿಸುವುದು ತುಂಬಾ ಮುಖ್ಯವಾಗುತ್ತದೆ. 6. ಪೆನ್ಷನ್ ಅಥವಾ ತಿಂಗಳ ಆದಾಯದ ಬಗ್ಗೆ ನೋಡಿಕೊಳ್ಳಿ. ವಯಸ್ಸಾದ ಮೇಲೆ ರೆಗ್ಯುಲರ್ ಇನ್ಕಮ್ ಇಲ್ಲದಿದ್ದರೆ ಕಷ್ಟ ಆಗಬಹುದು. ಚಿಕ್ಕ ಅಮೌಂಟ್ ಆದರೂ SIP, FD ಅಥವಾ ಪೆನ್ಷನ್ ಪ್ಲಾನ್ ಮಾಡಿಕೊಳ್ಳಿ. 7. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದ ಹಣ ಮಾಡಿ. ಮಕ್ಕಳ ಭವಿಷ್ಯ ಗಟ್ಟಿಯಾಗಿದ್ದರೆ ನಿಮ್ಮ ಟೆನ್ಷನ್ ಅರ್ಧ ಕಡಿಮೆಯಾಗುತ್ತದೆ. 8. ನಿಮ್ಮ ಅಗತ್ಯ ಡಾಕ್ಯುಮೆಂಟ್ ಸೇಫ್ ಆಗಿದೆ. ಆಧಾರ್ ಕಾರ್ಡ್, ಬ್ಯಾಂಕ್ ಪೇಪರ್ಸ್, ಇನ್ಶೂರೆನ್ಸ್, ಪ್ರಾಪರ್ಟಿ ಪೇಪರ್ಸ್ ಎಲ್ಲ ಡಾಕ್ಯುಮೆಂಟ್ ಒಂದೇ ಜಾಗದಲ್ಲಿ ಸೇಫ್ ಆಗಿಡಿ. ಫ್ಯಾಮಿಲಿಗೂ ಮಾಹಿತಿ ಕೊಡಿ. ಒಂದು ವೇಳೆ ನಿಮಗೆ ಏನಾದರೂ ಹುಷಾರು ತಪ್ಪಿದರೆ ಇವೆಲ್ಲವೂ ಬೇಕಾಗುತ್ತದೆ. 9. 2-3 ಆದಾಯದ ಮೂಲ ಇರಲಿ. 10. ಒಳ್ಳೆಯ ಸ್ನೇಹಿತರನ್ನು ಉಳಿಸಿಕೊಳ್ಳಿ. ವಯಸ್ಸಾದ ಮೇಲೆ ದಿನವಿಡೀ ಮಕ್ಕಳು ನಿಮ್ಮ ಜೊತೆ ಇರುವುದಿಲ್ಲ. ಅವರದ್ದೇ ಆದ ಕೆಲಸದಲ್ಲಿ ಇರುತ್ತಾರೆ. ವಯಸ್ಸಾದ ಮೇಲೆ ನಿಜವಾದ ಸ್ನೇಹಿತರು ತುಂಬಾ ಮುಖ್ಯ. ಮನಸ್ಸಿನ ನೋವು, ಖುಷಿ ಹಂಚಿಕೊಳ್ಳಲು ಬೇಕಾಗುತ್ತದೆ. 11. ಸ್ವಲ್ಪ ಮಟ್ಟಿಗೆ ಟೆಕ್ನಾಲಜಿ ಕಲಿಯಿರಿ. ಫೋನ್ ಬಳಸುವುದು, ಆನ್ಲೈನ್ ಪೇಮೆಂಟ್, UPI, ಬ್ಯಾಂಕ್ ಆ್ಯಪ್ಸ್ ಇವು ಗೊತ್ತಿದ್ದರೆ ಫ್ಯೂಚರ್ನಲ್ಲಿ ಯಾರ ಮೇಲೂ ಡಿಪೆಂಡ್ ಆಗಬೇಕಾಗಿಲ್ಲ. 12. ನಿಮ್ಮ ಹೆಲ್ತ್ ಚೆಕಪ್ ಮಾಡಿಸಿಕೊಳ್ಳಿ. ಸಮಸ್ಯೆ ದೊಡ್ಡದಾಗುವ ಮುಂಚೆ ಗೊತ್ತಾದರೆ ಟ್ರೀಟ್ಮೆಂಟ್ ಈಸಿ ಆಗುತ್ತದೆ. ವರ್ಷಕ್ಕೆ 1 ಬಾರಿಯಾದರೂ ಫುಲ್ ಬಾಡಿ ಚೆಕಪ್ ಮಾಡಿಸಿಕೊಳ್ಳಿ. 13. ಸ್ಟ್ರೆಸ್ ಕಡಿಮೆ ಮಾಡಿಕೊಳ್ಳಿ. ಅತಿಯಾಗಿ ಟೆನ್ಷನ್ ತೆಗೆದುಕೊಂಡರೆ ಆರೋಗ್ಯ ಬೇಗ ಹಾಳಾಗುತ್ತದೆ. ಸ್ವಲ್ಪ ಮಟ್ಟಿಗೆ ಶಾಂತಿ ಕೊಡುವ ಕೆಲಸ ಮಾಡಿ. 14. ಸಂಬಂಧಿಕರ ಜೊತೆ, ಮಕ್ಕಳ ಜೊತೆ, ಸೊಸೆ ಜೊತೆ ಒಳ್ಳೆಯ ಸಂಬಂಧ ಇಟ್ಟುಕೊಳ್ಳಿ. ಅವರಿಗೆ ಸುಮ್ಮನೆ ಕಿರಿಕಿರಿ ಕೊಡಬೇಡಿ. ಹಣಕ್ಕಿಂತ ಸಂಬಂಧ ದೊಡ್ಡದು. ವಯಸ್ಸಾದ ಮೇಲೆ ಜೊತೆ ನಿಲ್ಲುವುದು ಕುಟುಂಬವೇ ಎಂದು ನೆನಪಿಡಿ. 15. ನಿಮ್ಮ ಬಾಳ ಸಂಗಾತಿಯನ್ನು ಎಂದು ದೂರ ಮಾಡಿಕೊಳ್ಳಬೇಡಿ. ಇತರರ ಮಾತು, ಮಕ್ಕಳ ಮಾತು ಕೇಳಿ ಅವರನ್ನು ದೂರ ಮಾಡಿದರೆ ವಯಸ್ಸಾದ ಮೇಲೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಅವರು ನಿಮ್ಮನ್ನು ಪ್ರೀತಿಸುವಷ್ಟು ಬೇರೆ ಯಾರೂ ಪ್ರೀತಿಸುವುದಿಲ್ಲ.
ವಯಸ್ಸಾದ ಸಮಯದಲ್ಲಿ ಅವರು ಮುಖ್ಯವಾಗಿ ಹತ್ತಿರ ಬೇಕೆನಿಸುತ್ತದೆ. 16. ನಿಮ್ಮ ಮೇಲೆ ನೀವು ಡಿಪೆಂಡ್ ಆಗಿ ಬದುಕುವ ರೀತಿಯಲ್ಲಿ ನಿಮ್ಮ ದೇಹ ಮತ್ತು ಮನಸ್ಸನ್ನು ತಯಾರು ಮಾಡಿ. ಇದೇ ಜೀವನದ ದೊಡ್ಡ ಸೇಫ್ಟಿ. ಹಣ, ಆರೋಗ್ಯ, ಆತ್ಮವಿಶ್ವಾಸ ಈ ಮೂರೂ ಇದ್ದರೆ ವಯಸ್ಸಾದ ಮೇಲೂ ಗೌರವದಿಂದ ಬದುಕಬಹುದು. ಸ್ನೇಹಿತರೆ, 60 ವರ್ಷ ಆದ ಮೇಲೆ ಬದುಕುವುದು ಮುಖ್ಯ ಅಲ್ಲ, ನೆಮ್ಮದಿಯಾಗಿ ಬದುಕುವುದು ಮುಖ್ಯ. ಈ 16 ವಿಷಯಗಳನ್ನು ಈಗಲೇ ಗಮನಿಸಿದರೆ ಮುಂದಿನ ಜೀವನ ಸೆಕ್ಯೂರ್ ಆಗುತ್ತದೆ. ನಿಮಗೆ ಈ ಮಾಹಿತಿ ಉಪಯೋಗ ಎನಿಸಿದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ. ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.